ಯಾಕೆ ಹೇಳ್ಕೊಂಬರಕ್ಕೆ ಹೋದ್ರಿ? ಹಾಂ, ಕರೆದಿರ ನಾನು ಬರ್ತಿರಲ್ವಾ? ಬಾಯಾರಿಕೆ ಆಯಿತು, ನೀರು ಕುಡಿಯೋಣ ಅಂತಂದರೆ ನೀರಿರಲಿಲ್ಲ, ತಗೊಂಡು ಹೋಗೋಣ ಅಂತ ಬಂದೆ. ಪಾಪ ನೀವೆಲ್ಲ ಮಲಗಿರ್ತೀರ, ಮತ್ತಿನ್ನು ಎಣಿಸೋದು ಯಾಕೆ ಅಂತ ನಾನೇ ಬಂದೆ. ದನಿಗಳು ಕಾರ್ ಬಿದ್ರಿ ಅಲ್ಲ, ಕಾಲು ಉಳುಕಿತ್ತಂತ ನೀನು ಮೇಲೆ ಕರ್ಕೊಂಡಾಗ ನಾನು ನೀರು ತರ್ತೆ. ಬನ್ನಿ ದನಗಳೇ. ಬನ್ನಿ ಬನ್ನಿ, ನಿಧಾನ ನಿಧಾನ ದನಗಳೇ. ಕೂತ್ಕೊಳ್ಳಿ, ಹುಷಾರು ಹುಷಾರು. ಕಾಲು ನೋವಾಗಿದೆ ಅಷ್ಟೇ, ಬೇರೇನೂ ಇಲ್ಲ. ಒಂದು ನಿಮಿಷ ಬಂದೆ. ಭುವನ್, ಪರವಾಗಿಲ್ಲ, ಪರವಾಗಿಲ್ಲ ಬಿಡು, ಸುಮ್ಮನೆ ನಿನಗೆ ಆಗ್ತಂದ್ರೆ. ಬೇಡಪ್ಪ ದನಗಳೇ, ನೀವು ಸುಂದಿರಿ. ಬೇಡಪ್ಪ, ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಒಂಚೂರು ರಿಲೀಫ್ ಆಗುತ್ತೆ. ಬನ್ನಿ ಇಲ್ಲಿ. ಭುವನ್, ನೀವು ಸುಂದಿರಿ. ನೋಡೋ ರಮೇಶ, ಬೇಡ ಬೇಡ ಅಂದಂಗೆಲ್ಲ ಈ ಭುವನ್ ಎಣ್ಣೆ ತಿಕ್ತಾ ಇದ್ದಾನೆ. ಎಷ್ಟು ಹೇಳಿರೋ ಕೇಳಲಿಲ್ಲ. ಬಹುಶಃ ಅದಕ್ಕೆ ಇರಬೇಕು ಅನ್ಸುತ್ತೆ, ಮುಪ್ಪಾದ್ಮೇಲೆ ಮಕ್ಕಳು ಹತ್ರದಲ್ಲಿರಬೇಕು ಅಂತ ಹೇಳೋದು. ಯಾಕಂದ್ರೆ ಸಾಂತ್ವನ ಅಂತ ಹೇಳೋದಕ್ಕೆ
ನಮ್ಮವ್ರ ಹತ್ರ ಯಾರಾದರೂ ಬೇಕು ಅಲ್ವಾ? ಮಗ ಇದ್ದಿದ್ರೆ ಇಷ್ಟೊತ್ತಿಗೆ ಅವರು ಇವನ್ ಥರನೇ ಇರ್ತಿದ್ದ. ದಣಗಳೇ, ಎಂಥ ಕಾಳಜಲ್ಲ ನೀವು ಯೋಚನೆ ಮಾಡ್ತಿದ್ದೀರಿ. ತಗೊಳ್ಳಿ, ತೀರ್ಥ ತಗೊಳ್ಳಿ, ತಗೊಳ್ಳಿ ದಣಗಳೇ. ಒಂದು ರೀತಿಯಲ್ಲಿ ಪುಣ್ಯವಂತ ಕಡು. ನನ್ನವರು ಅಂತೇಳಿ ನೀವೆಲ್ಲರೂ ಇದ್ದೀರ. ನಿಜವಾಗ್ಲೂ ತಲೆ ಕೆಟ್ಟಿದೆ ನಿಮ್ಗೆ. ಅಲ್ಲ, ಇದೆಂತ ಹುಚ್ಚು ಅಂತೀನಿ. ರಾತ್ರಿ ಹಗಲು ಅನ್ನೋ ಪರಿವಿಲ್ದೆ ಹೀಗೆ ರೂಮ್ ನುಗ್ಗಿದಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಹೌದು, ಹುಚ್ಚು, ಪ್ರೀತಿ ಹುಚ್ಚಿದೆ. ನುಗ್ದೆ ಏನೇನು ಮಾಡಲಿ? ಹಾಂ, ಇಷ್ಟು ಸುಂದರವಾಗಿರೋ ಹೆಂಡತಿ ಎದುರುಗಡೆ ಇರ್ತಾಳೆ, ಕೈ ಸಿಗ್ತಿಲ್ಲ. ಗಂಡನ ಯಾರೋ ಅನ್ನೋ ಹೋಗಿ ಮಾತಾಡಿಸ್ತಾಳೆ. ಬಡಪಾಯಿ ಗಂಡ ಏನು ಮಾಡ್ಬೇಕು ಹೇಳಿ ನಾನು? ಆಯ್ತು, ಈಗ ಬೆಳಗ್ಗೆ ನನ್ನ ರೂಮಿಗೆ ದಾಳಿ ಮಾಡಿದ ಕಾರಣ ಏನೋ ಹೇಳ್ತೀರಾ? ನಿನ್ನೆ ರಾತ್ರಿ ನೀನು ಹೇಳ್ತೀನಿ ಯೋಚನೆ ಮಾಡಿದೆ. ನಿನಗೆ ನಾನು ಬೇಡ ಅಂದಿದ್ದು ನನ್ನ ಮೇಲೆ ನನಗೆ ಬೇಜಾರು ತರಿಸ್ತಾ ಇದೆ. ಪಾಪ ಮಕ್ಕಳು, ಅವ್ರಿಗೆ ಸಹಾಯ ಆಗಲಿ ಅಂತ ನೀನು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಒಂದು ಕ್ಷಣ ನಮಗೆ ಯಾಕೆ ಬೇಕು ಅಂತ ಯೋಚನೆ ಮಾಡಿ ನಾನು ತುಂಬ ಸ್ವಾರ್ಥಿಯಾಗಿ ಹೋಗ್ಬಿಟ್ಟೆ. ಅದಕ್ಕೆ ನಿನಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಹಾಂ, ಹಾಗೆ ನನ್ನಿಂದ ಏನೇನಾಗಬೇಕು, ನೀನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದ್ರೆ ನಿನ್ನ ಜೊತೆ ನಾನಿರ್ತೀನಿ. ಥ್ಯಾಂಕ್ಸ್ ಭುವನ್. ಆ ನೊಂದ ಮಕ್ಕಳ ಕಣ್ಣೀರು ಉರ್ಸೋದು ಪುಣ್ಯದ ಫಲ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಂ, ಹಾಗಂತ ನಾನೇನು ಫ್ರೀ ಆಫ್ ಕಾಸ್ಟ್ ಸಹಾಯ ಮಾಡ್ತಿಲ್ಲ ಮೇಡಮ್. ಫೀಸ್ ಆಗುತ್ತೆ. ಅದು ನಾನೇನು ಕೇಳ್ತೀನೋ ಅದನ್ನೇ ಕೊಡಬೇಕಾಗತ್ತೆ. ಅದೆಲ್ಲ ಆಗಲ್ಲ. ಆಸೆ ಮಾತ್ರ ಬೆಟ್ಟದಷ್ಟು ನಿಮಗೆ. ಯಾವಾಗ ಸಮಯ ಸಿಗುತ್ತೆ ಅಂತ ಕಾಯ್ತಾ ಇರ್ತೀರಾ ಅಲ್ವಾ? ಹೌದು, ಮತ್ತೆ ತಪ್ಪೇನಿಲ್ಲ ಬಿಡು. ಉಪವಾಸ ಮಾಡೋನು ಅದು ಯಾವಾಗ ಮುಗಿಯುತ್ತೆ ಅಂತ ಕಾಯಲ್ವಾ? ಇದು ಹಾಗೇನೆ. ಹಸ್ಕೊಂಡವನಿಗೆ ಮೃಷ್ಟಾನದ ಕನಸೇ ಬೀಳೋದು. ಅದು ಹೊಟ್ಟೆ ಹಸುವಿನ ತಪ್ಪೇ ಹೊರತು ವ್ಯಕ್ತಿದಲ್ಲ. ಸರಿ, ಅದೇನು ಮಾಡೋದು ಅಂತ ಆಮೇಲೆ ನೋಡೋಣ. ಈಗ ಸಮಸ್ಯೆಗೆ ಏನು ಪರಿಹಾರ ಅಂತ ಯೋಚನೆ ಮಾಡೋಣವಾ? ಅದೆಲ್ಲ ಆಗಲ್ಲ. ಮೊದಲು ಮಾತು ಕೊಡು, ಆಮೇಲೆ ಕೆಲಸ. ಸರಿ, ಆದರೆ ಫೀಸ್ ಜಾಸ್ತಿ ಆಗಬಾರ್ದು. ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಕೊಡೋಕ್ಕಾಗೋಷ್ಟೇ ಕೇಳ್ತೀವಿ. ಬಿಡು, ಮೊದಲು ವಿಷಯಕ್ಕೆ ಬರೋಣ. ಹೇಳು. ಈಗ ಮಕ್ಕಳಿಗೆ ಊಟದ ಸಮಸ್ಯೆ ಆಗಿದೆ.
ಇದನ್ನ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇದಕ್ಕೆಲ್ಲ ಕಾರಣ ಆಗಿರೋದು ಆ ಪಟೇಲ. ಅವನು ಯಾವುದೋ ಒಂದು ಗೋಡೌನಲ್ಲಿ ಈ ಅಕ್ಕಿ ಧಾನ್ಯನೆಲ್ಲ ಬಚ್ಚಿಟ್ಟಿದ್ದಾನೆ. ಅವನು ಕೆಲವು ಚೇಲಾಗಳಿಗೆ ಬಿಟ್ರೆ ಆ ಜಾಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಎಲ್ಲಿದೆ ಅಂತ ನಾವು ಕಂಡುಹಿಡಬೇಕು. ಈ ಅಕ್ಕಿ ಧಾನ್ಯ ಎಲ್ಲ ಮಕ್ಳಿಗೆ ಸಿಗೋ ಹಾಗೆ ಮಾಡಬೇಕು. ಅವ್ರ ಹಕ್ಕನ್ನ ಅವ್ರಿಗೆ ವಾಪಸ್ ಕೊಡಿಸ್ಬೇಕು. ಅದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಪ್ಲ್ಯಾನ್ ಮಾಡಬೇಕು. ಇದೆಲ್ಲ ಅಪ್ಪಾಜಿಗೆ ತಿಳಿಯೋ ಹಾಗಿಲ್ಲ. ಅವ್ರಿಗೆ ಗೊತ್ತಾದರೆ ಈ ಊರಿನ ಉಸಾಬ್ರಿ ನಿನಗೆ ಯಾಕೆ ಅಂತ ಬೈತಾರೆ. ಆಮೇಲೆ ನಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಸರಿ, ನನಗೆ ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಯಾರಾದರೂ ಕಂಡ್ರೆ ಕಷ್ಟ. ಮೊದಲನೇ ದಿನ ಹಿಂಗೆ ಮಾಡಿದೆ ಅಂತೇಳಿ ಶಂಕರಣ್ಣಂಗೆ ವಿಷಯ ಗೊತ್ತಾದರೆ ನನ್ನನ್ನು ಓಡಿಸ್ತರು. ಮತ್ತೆ ಸಿಗ್ತೀನಿ, ಅವಾಗ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಭುವನ್. ಒಳ್ಳೆ ವಿಷಯ ಸಿಕ್ತಲ್ಲ. ಈ ವಿಷಯದಲ್ಲಿ ಶ್ರದ್ಧಾ ಮೇಡಮ್ಗೆ ನಾನು ಏನಾದ್ರು ಉಪಕಾರ ಮಾಡಿದ್ರೆ ಅವ್ರಿಗೆ ಇನ್ನಷ್ಟು ಹತ್ತಿರ ಆಗ್ತೆ. ಕ್ಲಿಕ್ ಮಾಡ್ತೆ. ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಬರಬಾರ್ದು. ಅಂದಾಗೆ ಕೇಳೋದು ಬರ್ತಿದೆ, ಫೀಸು ಈಗ ಕೊಡ್ತೀರಾ ಇಲ್ಲ ಕೆಲಸ ಆದ್ಮೇಲೆ ಕೊಡ್ತೀರಾ? ಫೀಸ್ ಅಲ್ವಾ? ಯಾ, ಈಗಲೇ ಕೊಡೋಣ. ಅಪ್ಪಾಜಿ, ದಣಿಗಳೇ, ಇದು ಎಂಥ ಕತೆ ನಿಮ್ಮದು? ಎಂಥ ರೂಮಿಂದ ಆಚೆ ಬರಬಾರ್ದು ಅಂತ ನಿರ್ಧಾರ ಮಾಡಿದರೆ ಹೆಂಗೆ? ಇಲ್ಲ ರಮೇಶ, ಹಾಗೇನಿಲ್ಲ ಕಣೋ. ಹೇಳೋಣ ಅಂತ ಅಂದ್ಕೊಂಡೆ, ಆದರೂ ಬೆಳಗ್ಗೆ ಹೇಳೋಕ್ಕೇನೋ ಒಂಥರ ಮೈಭಾರ ಅನ್ನಿಸ್ತು. ನೋಡು, ಭುವನನ ಕೈಗುಣನೋ ಏನೋ, ಅವನು ಎಣ್ಣೆ ಹಚ್ಚಿದ ಮೇಲೆ ಕಾಲು ನೋವು ಕಡಿಮೆ ಆಗಿದೆ. ನಾನು ಎದ್ದು ಬರೋಣ ಅಂತ ಅಂದ್ಕೊಂಡೆ, ಆದರೂ ಏನೋ ಒಂಥರ ಸೋಮಾರಿತನ ಇವತ್ತು. ಅದಕ್ಕೆ ನಾನೇ ಬಿಸಿ ಬಿಸಿ ಕಾಫಿ ತಂದಿನಿ, ತಗೊಳ್ಳಿ ಕೊಡ್ರಿ. ಬೇಜಾರೆಲ್ಲ ಹಾರೋಗ್ತೆ. ತಗೊಳ್ಳಿ ದಣಿ. ದಣಿಗಳೇ, ಒಂದು ವಿಚಾರ ಹೇಳ್ತೆ, ತಪ್ಪು ತಿಳ್ಕೊಳಕ್ಕಾಗ. ಹೇಳೋ ರಮೇಶ, ನೀನು ನನ್ನ ಮನಸ್ಸಿಗೆ ತುಂಬ ಹತ್ತದವನು. ನೀನು ಹೇಳಿದ ಮಾತನ್ನ ಯಾವತ್ತಾದ್ರೂ ತೆಗೆದು ಹಾಕಿದ್ದೀನ ನಾನು? ನೀವೆಲ್ಲ ಇರಲಿಲ್ಲ ಅಂತಿದ್ರೆ ಇವತ್ತು ನಾನು ಏನಾಗಿರ್ತಿದ್ನೋ ಏನೋ. ಅದು ನಿಮ್ಮ ದೊಡ್ಡ ಗುಣ ದಣಿಗಳೇ. ನೀವು ಖುಷಿಯಂಗಿದ್ರೆ ಚಂದ. ಅಲ್ಲ, ಚಿಂತೆ ಮಾಡೋಂಥ ದಿಶೆ ಎಂತ ಇತ್ತಂತೀಗ. ಊರಂಗೆ ನೀವಂದ್ರೆ ಜನಕ್ಕೆ ಗೌರವ ಇತ್ತು. ಮನೆ ತುಂಬ ಜನ ಇತ್ತು, ಮನೆ ತುಂಬ್ಕೊಂಡಿತ್ತು, ಕಂಬಳ ಗೆದ್ರಿ. ಚಿಂತೆ ಮಾಡೋದು ಎಂತ ಇತ್ತು? ನೀವು ಖುಷಿಯಂಗಿದ್ರೆ ನಮಗೂ ಖುಷಿ ಅಲ್ದ? ಹೌದು ಮಾರಾಯ, ನೀನು ಹೇಳಿದ್ದೆಲ್ಲ ನಿಜಾನೇ. ನನಗೆ ಯಾವ ಚಿಂತೆನೂ ಇಲ್ಲ. ಏನೋ ದೇಹಕ್ಕೊಂದಷ್ಟು ಆಲಸ್ಯ ಅಷ್ಟೇ. ನಾನು ಖುಷಿಯಾಗೇ ಇದ್ದೀನಿ. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡಿ. ದಣ್ಗಳೇ, ನೀವು ಕೆಳಗೆ ಬನ್ನಿ, ತಿಂಡಿ ರೆಡಿ ಇತ್ತೆ, ನಾ ಹೋಗಿರ್ತೆ. ಪಚ್ಚಿ, ಏನಾಯ್ತು? ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ರಮೇಶ್ ಅಣ್ಣ ನೋಡಿದ್ರೆ ಬೈತಾರೆ, ಸುಮ್ಮನೆ ಕೆಲಸ ಮಾಡು. ಎಂತ ಇಲ್ಲ, ಮಾಡ್ತೆ ಮಾಡ್ತೆ. ಬಾಯ್, ಎಲ್ಲಿ ಹೋಗ್ತಿದ್ಯಾ?
ಬಾಯಾರಿಕೆ ಆಗ್ತಿತ್ತು, ನೀರು ಕುಡ್ಕೊಬತ್ತೆ. ಕೆಲಸ ಶುರು ಮಾಡಿ 10 ನಿಮಿಷ ಆಗ್ತಿಲ್ಲ ಆಗಲೇ ನಿನಗೆ ಬಾರ್ತೀಯ? ಎಂತ ರಗಳೆ ಮಾರ್ಯ. ನಮ್ಮ ದಣಿಗಳಿಗೆ ಪಾಪದಿಂದ ಕಂಡ್ರೆ ಮುಗೀತು ಅಷ್ಟೇ ಕತೆ. ಹೋಗ ಬಾಯ್. ಅಲ್ಲಿಗೆ ಎಂತ ಹೋಗ್ತೀಯ? ಮುಂಬದಿಯಿಂದಾಗ ಯಾವಾಗಲೂ ಹಿಂಬದಿಯಿಂದ ಹೋಗದ ನೀನ? ಟೀಚರ್ ಅಮ್ಮ ಇವತ್ತು ಹೊಡೆದ್ರೂ ಪರವಾಗಿಲ್ಲ, ಸತ್ಯ ಅಂತ ಹೇಳೇ ಹೇಳ್ತೆ. ಮೇಡಮ್ ನಮಸ್ತೆ. ನಿಮ್ಮ ಹತ್ರಕ್ಕೆ ಮಾತಾಡಬೇಕು ಅಂತ ಬಂದೆ, ನೀವು ಇಲ್ಲೇ ಸಿಕ್ಕಿದ್ರಿ. ಇವನಿಂದ ಹೇಗಪ್ಪ ಪಾರೋಗೋದೀಗ? ಮೇಡಮ್ ಹಳೆದನ್ನೆಲ್ಲ ದಯವಿಟ್ಟು ಮರ್ತ್ಬಿಡಿ. ನಾನು ನಿಮ್ಮ ಹತ್ರ ಮಾತಾಡಬೇಕು ಒಂದು ವಿಷಯನ. ನೋಡಿ ಪಚ್ಚಿ ಪ್ಲೀಸ್. ಮೇಡಮ್ ನೀವಿನ್ನೂ ಹಳೆ ಕೋಪದಲ್ಲೇ ಇದ್ದೀರಾ. ನಾನು ಹಳೆದ್ರ ಬಗ್ಗೆ ಅಲ್ಲ, ನಾನು ಬೇರೆ ವಿಷಯನೇ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಪಚ್ಚಿ ನೋಡಿ, ಇಲ್ಲಿಗೆ ಬಿಟ್ಬಿಡಿ. ನಾನು ಹೇಳಿದ್ದೇನೆ ಹೇಳಾಗಿದೆ. ನೀವು ಇನ್ನೊಂದು ಕ್ಷಣ ಇಲ್ಲೇ ಇದ್ರೆ ನನ್ನ ಅಪ್ಪಾಜಿನ ಕರಿಬೇಕಾಗತ್ತೆ. ಮೇಡಮ್ ಬೇಡ ಬೇಡ ಬೇಡ, ನಾನು ಬೇರೆ ವಿಷಯ ಮಾತಾಡೋದಕ್ಕೆ ಅಂತ ಬಂದಿರೋದು ಮೇಡಮ್. ಪಚ್ಚಿ ಇಲ್ಲಿಗೆ ಬಿಟ್ಬಿಡಿ ಇದನ್ನ. ಸುಮ್ಮನೆ ನಾನು ಕೆಟ್ಟೋಳಾಗೋ ಹಾಗೆ ಮಾಡಬೇಡಿ. ಏನೋ ನಿಮ್ಮ ತಂದೆ ತಾಯಿ ಬಂದು ಬೇಡ್ಕೊಂಡಿದ್ದಕ್ಕೆ ಈ ಮನೇಲಿ ನಿಮ್ಗೊಂದು ಕೆಲಸ ಅಂತ ಸಿಕ್ಕಿದೆ, ಅದನ್ನು ಹಾಳು ಮಾಡ್ಕೊಬೇಡಿ. ಮೇಡಮ್ ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ. ಮೇಡಮ್ 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 ಅಲ್ಲಕ್ಕ, ನಮ್ಗೆ ಇವತ್ತಿಂದ ಹಂಗಾರೆ ಊಟ ಇಲ್ಲ? ಗೊತ್ತಿಲ್ಲ ಪುಟ್ಟ. ಗೊತ್ತಿಲ್ಲ ಅಂದ್ರೆ ಅಕ್ಕಿ ಇಲ್ದಿರ ಬೇಸ್ ಊಟವೂ ಇಲ್ಲ. ಹೌದು. ಆ ಪಟೇಲ್ನ ಇದೆಲ್ಲ ಮಾಡೋದಲ್ದ? ಹೌದು ಪುಟ್ಟ. ಗೊತ್ತಿರೋದನ್ನೇ ಯಾಕೆ ಪದೇ ಪದೇ ಕೇಳ್ತಾ ಇದೆಯಾ ನೀನು? ಎಂತಾರು ಮಾಡ್ಕಕ್ಕ, ಇಲ್ದಿರ ಯಾರಿಗೂ ಊಟ ಇರೋದಿಲ್ಲ. ನಿಜ. ಅದಕ್ಕೆ ಏನಾದರೂ ಪರಿಹಾರ ಸಿಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಎಂತಾರು ಮಾಡೋದಾದ್ರೆ ಬೇಗ ಮಾಡಕ್ಕ, ಇಲ್ಲಿ ಭಾರಿ ಕಷ್ಟ ಇತ್ತು. ಆಯ್ತಪ್ಪ, ನಡಿ ಈಗ. ನೆನೆದವರ ಮನದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀರೋ ಹೇಗೆ? ಏನ್ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಪಟೇಲ್ರೆ, ಆದರೆ ಇನ್ನು ಸ್ವಲ್ಪ ದಿನದಲ್ಲೇ ನೀವು ಚೆನ್ನಾಗಿರಲ್ಲ ಅನ್ಕೋತೀನಿ. ಅರೆ ಏನಿದು ಇಷ್ಟೊಂದು ಡೈರೆಕ್ಟಾಗಿ ಬೈತಾ ಇದ್ದೀರಾ? ಸ್ವಲ್ಪ ಗೌರವ ಕೊಡ್ರಿ. ಈ ಊರಿನ ಪಟೇಲ ನಾನು. ಮಕ್ಕಳನ್ನ ಊರವ್ರನ್ನಕ್ಕೆ ಕಲ್ಲು ಹಾಕೋರ್ಗೆ ಇನ್ನೇನು ಗೌರವ ಸಿಗತ್ತೆ ಪಟೇಲ್ರೆ? ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಂಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ಬರೋ ಮೊದಲು ಈ ಹಳ್ಳಿಲಿ ಏನು ನಡೀತಾ ಇದೆಯೋ ಈಗಲೂ ಅದೇ ನಡೀತಾ ಇದೆ. ತಮಗೆ ಎಲ್ಲದರಲ್ಲೂ ತಪ್ಪು ಕಾಣಿಸ್ತಾ ಇದೆ, ಕಾಣಿಸ್ಲಿ ಬಿಡಿ, ನಾನೇನು ಮಾಡೋಕ್ಕಾಗಲ್ಲ. ನೀವು ಆ ಶಾಲೆ ಬಿಟ್ಟು ಹೋಗಿ ಅಂದ್ರೂ ಕೇಳಲ್ಲ. ಈಗ ನೋಡಿ, ಅಕ್ಕಿ ಇಲ್ಲ ಅಂತ ಹೊಸ ತಗಾದೆ ಶುರು ಮಾಡಿದ್ದೀರಿ. ಉಳ್ಕೊಂಡಿರೋ ಮಕ್ಕಳು ಶಾಲೆಗೆ ಬರಲ್ಲ ಇನ್ಮೇಲೆ ಏನು ಮಾಡ್ತೀರಾ ನೋಡಿ. ಏಯ್, ಗಾಡಿ ತೆಗಿಯೋ, ಬರ್ತೀನಿ ನಾನು. ಇದು ಒಳ್ಳೇದಕ್ಕಲ್ಲ ಪಟೇಲ್ರೆ, ಚೆನ್ನಾಗಿರಲ್ಲ ಇದು. ಹೌದು, ಒಳ್ಳೇದಲ್ಲ. ಹೀಗೆ ಇದ್ದವನು ನಾನು, ಹಿಂಗೆ ಮುಂದೆ ಇರ್ತೀನಿ. ಇನ್ನ ಏನೋ ಮಾಡ್ತೀನಿ. ಅದೇನು ಮಾಡ್ತೀರೋ ಮಾಡ್ಕೊಳ್ರಿ. ಬರ್ತೀನಿ. ಅತ್ತ ಗಾಡಿ.